ಡಿಟಿಪಿ ಕ್ಷೇತ್ರದಲ್ಲಿ ಗ್ರಾಹಕರಿಗೆ ಯಾವ ಸೇವೆಗಳು ಸಿಗುತ್ತವೆ? ಡಿಟಿಪಿ ಫೀಲ್ಡ್ನಲ್ಲಿ ಏನೆಲ್ಲ ಉದ್ಯೋಗಾವಕಾಶಗಳು ಇವೆ? ಮೂಲತಃ ಡಿಟಿಪಿ ಬಿಸ್ನೆಸ್ ಎಂದರೇನು? ಈ ಸರಣಿಯಿಂದ ನಿಮಗೆ ಭಾರತದಲ್ಲಿ ಡಿಟಿಪಿ ಜಗತ್ತಿನ ಸಂಪೂರ್ಣ ಒಳನೋಟ ಸಿಗುತ್ತದೆ. ನಮಸ್ಕಾರ, ಎಲ್ಲರಿಗೂ ಶ್ರೀ ಚಂದನ ಸಿರಿ ಪ್ರೊಡಕ್ಷನ್ಸ್ಗೆ ಸುಸ್ವಾಗತ. ಇದು ಡಿಟಿಪಿ ದರ್ಶನ, ನಿಮಗೊಂದು ಇನ್ಫಾರ್ಮೇಶನ್ ಮತ್ತು ನಮಗೊಂದು ಪ್ರಮೋಷನ್. ಡಿಟಿಪಿ ಇದರ ವಿಸ್ತರಣೆ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಆಗಿದೆ. ತಾಂತ್ರಿಕವಾಗಿ ಡಿಟಿಪಿ ಅಂದರೆ ಕಂಪ್ಯೂಟರ್ನಲ್ಲಿ ಸಾಫ್ಟ್ವೇರ್ ಅನ್ನು ಬಳಸಿಕೊಂಡು ಡಾಕ್ಯುಮೆಂಟ್ ಅನ್ನು ರಚಿಸುವುದು ಮತ್ತು ನಂತರ ಅದನ್ನು ಪ್ರಿಂಟ್ ಮೀಡಿಯಾ ಮೂಲಕ ಪ್ರಕಟಿಸುವುದು. ಮತ್ತು ಈಗ ನಾವು ಮುದ್ರಣದ ಬದಲಿಗೆ ಆನ್ಲೈನ್ ಮಾಧ್ಯಮದ ಮೂಲಕವೂ ಪಬ್ಲಿಷ್ ಮಾಡಬಹುದಾಗಿದೆ. ಡಿಟಿಪಿಗೆ ಕೆಲವು ಉದಾಹರಣೆಗಳೆಂದರೆ ನಿಯತಕಾಲಿಕೆಗಳು, ಜರ್ನಲ್ಗಳು, ಕತೆ ಕಾದಂಬರಿಗಳು ಇತ್ಯಾದಿ. ಆನ್ಲೈನ್ ಡಿಟಿಪಿಯ ಉದಾಹರಣೆಗಳೆಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ವೆಬ್ಸೈಟ್, ಬ್ಲಾಗ್ ಇತ್ಯಾದಿ. ಆದರೆ ಭಾರತದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಡಿಟಿಪಿ ಅಂದರೆ ಕಂಪ್ಯೂಟರ್ನಲ್ಲಿ ಕೆಲವು ಮಾಹಿತಿಯನ್ನ ಟೈಪ್ ಮಾಡುವುದು, ಫಾರ್ಮ್ಯಾಟ್ ಮಾಡುವುದು ಮತ್ತು ಅದನ್ನ ಅಲೈನ್ ಮಾಡುವುದು ಹಾಗೂ ಪ್ರಿಂಟ್ಔಟ್ ತೆಗೆದುಕೊಳ್ಳುವುದು ಆಗಿದೆ. ಅಂತೆಯೇ ಸಾಫ್ಟ್ವೇರ್ ಮೂಲಕ ಕೆಲವು ಚಿತ್ರಗಳನ್ನು ರಚಿಸುವುದು ಮತ್ತು ವಿನ್ಯಾಸಗೊಳಿಸುವುದು ಅಂದರೆ ಡಿಸೈನ್ ಮಾಡುವುದು ಹಾಗೂ ಇದನ್ನು ಮುದ್ರಿಸುವುದು, ಇದನ್ನು ಸಹ ಡಿಟಿಪಿ ಎಂದು ಗುರುತಿಸಲಾಗುತ್ತದೆ. ಉದಾಹರಣೆಗಳೆಂದರೆ ಪ್ರಾಜೆಕ್ಟ್ ರಿಪೋರ್ಟ್, ಬಿಲ್ ಬುಕ್, ಬ್ಯಾನರ್, ಪೋಸ್ಟರ್ ಇತ್ಯಾದಿ. ಇಂದು ಡಿಟಿಪಿಗೆ ಪ್ರಮುಖವಾಗಿ 3 ಅಗತ್ಯ ಅಂಶಗಳು ಬೇಕಾಗುತ್ತವೆ. ಮೊದಲನೆಯದು ಕಂಪ್ಯೂಟರ್. ಇಲ್ಲಿ ನಮ್ಮ ಡಿಟಿಪಿ ಕೆಲಸ ಪ್ರಾರಂಭವಾಗುತ್ತದೆ. ನಮಗೆ ಬೇಕಾದದ್ದನ್ನು ಟೈಪ್ ಮಾಡಿ, ಟೆಕ್ಸ್ಟ್ ಅನ್ನು ಫಾರ್ಮ್ಯಾಟ್ ಮಾಡಿ, ಅಲೈನ್ ಮಾಡಿ, ಬೇಕಿದ್ದರೆ ಕೆಲವು ಚಿತ್ರಗಳನ್ನು ಸೇರಿಸಿ, ನಂತರ ಆ ಚಿತ್ರಗಳ ಮೇಲೆ ವರ್ಕ್ ಮಾಡಿ, ಅಂದರೆ ಅಗತ್ಯವಿದ್ದರೆ ಡಿಸೈನ್ ಮಾಡಿ, ಹೀಗೆ ಅಂತಿಮವಾಗಿ ಇವುಗಳ ಸರಿಯಾದ ಲೇಔಟ್ ಮಾಡಿಕೊಳ್ಳುತ್ತೇವೆ. ಇಂಟರ್ನೆಟ್ ಇದು ಡಿಟಿಪಿ ಕೆಲಸಕ್ಕೆ ಅಗತ್ಯವಿರುವ ಎರಡನೇ ಪ್ರಮುಖ ಅಂಶವಾಗಿದೆ. ಏಕೆಂದರೆ ನಿಮಗೆ ಒಂದಲ್ಲ ಒಂದು ಪೂರಕ ಮಾಹಿತಿ ಬೇಕಾಗಬಹುದು. ಯಾವುದೇ ರೀತಿಯ ಇನ್ಫಾರ್ಮೇಶನ್, ಅಗತ್ಯ ಚಿತ್ರಗಳು, ಅಲ್ಲದೆ ನೀವು ಡಿಟಿಪಿ ಕೆಲಸದ ನಡುವಿನಲ್ಲಿರುವಾಗ ನಿಮಗೆ ಅಗತ್ಯವಿರುವ ಯಾವುದೇ ಹೆಲ್ಪ್, ಸಲಹೆಗಳು ಬೇಕಿದ್ದರೆ ನೀವು ಈ ಎಲ್ಲವನ್ನು ಆನ್ಲೈನ್ನಲ್ಲಿ ಪಡೆಯಬಹುದಾಗಿದೆ. ಹಾಗಾಗಿ ಡಿಟಿಪಿ ಕೆಲಸದಲ್ಲಿ ಇಂಟರ್ನೆಟ್ ಮಧ್ಯಂತರ ಅಂಶವಾಗಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಪ್ರಿಂಟರ್ ಇದು ಡಿಟಿಪಿ ವ್ಯವಹಾರದಲ್ಲಿ ಕೊನೆಯ ಭಾಗವಾಗಿದೆ. ಏಕೆಂದರೆ ನಿಮ್ಮ ಎಲ್ಲಾ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ಗ್ರಾಹಕರಿಗೆ ನೀವು ನೀಡುವ ಅಂತಿಮ ಪ್ರಾಡಕ್ಟ್ ಸಾಮಾನ್ಯವಾಗಿ ಪ್ರಿಂಟ್ ಮಾಧ್ಯಮದ ಮೂಲಕವೇ ಆಗಿರುತ್ತದೆ. ಮೊದಲ 2 ಅಂಶಗಳು ಅಂದರೆ ಕಂಪ್ಯೂಟರ್ ಟೈಪಿಂಗ್, ಡಿಸೈನಿಂಗ್ ಮತ್ತು ಇಂಟರ್ನೆಟ್ ಈ ವಿಡಿಯೋ ಸರಣಿಯ ವ್ಯಾಪ್ತಿಯಿಂದ ಹೊರಗಿದೆ. ನಾವು ಇಲ್ಲಿ ಮುಖ್ಯವಾಗಿ ಕೊನೆಯ ಅಂಶದ ಮೇಲೆ ಕೇಂದ್ರೀಕರಿಸುತ್ತಿದ್ದೇವೆ, ಅಂದರೆ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಪ್ರಿಂಟಿಂಗ್ ಮತ್ತು ಫಿನಿಶಿಂಗ್. ಏಕೆಂದರೆ ಇಲ್ಲಿ ಬಿಸ್ನೆಸ್ ವಿಚಾರವೂ ಬರುತ್ತದೆ. ನೀವು ಕಸ್ಟಮರ್ ಆಗಿದ್ದರೆ ಪ್ರಿಂಟಿಂಗ್ ಮತ್ತು ಫಿನಿಶಿಂಗ್ ಸೇವೆಗಾಗಿ ಹುಡುಕುತ್ತಿರಬಹುದು, ಮತ್ತು ನೀವು ಬಿಸ್ನೆಸ್ ಸೆಟಪ್ ಮಾಡಲು ಯೋಚಿಸುತ್ತಿದ್ದರೆ, ಅಂದರೆ ಸ್ವಯಂ ಉದ್ಯೋಗಿಯಾಗ ಬಯಸಿದರೆ ಪ್ರಿಂಟಿಂಗ್ ಮತ್ತು ಫಿನಿಶಿಂಗ್ ನಿಮಗೆ ಹಣ ಮಾಡಲು ಸಾಕಷ್ಟು ಅವಕಾಶವನ್ನ ನೀಡುತ್ತದೆ. ಪ್ರಿಂಟಿಂಗ್ ಅನ್ನೋದು ಡಿಟಿಪಿ ವ್ಯವಹಾರದಲ್ಲಿ ಬೇಸಿಕ್ ಫಿನಿಶಿಂಗ್ ಅಂಶವಾಗಿದೆ. ಇದಲ್ಲದೆ ಸೆಕೆಂಡರಿ ಫಿನಿಶಿಂಗ್ ಇವುಗಳು ಬೇಕಾಗುತ್ತವೆ. ಅವೆಂದರೆ ಕಟಿಂಗ್, ಬೈಂಡಿಂಗ್, ಲ್ಯಾಮಿನೇಷನ್ ಇತ್ಯಾದಿ. ಪ್ರಿಂಟಿಂಗ್ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳಲು ನಾವೀಗಾಗಲೇ ಪ್ರಿಂಟ್ ಪ್ರಪಂಚ ಎಂಬ ಸರಣಿಯನ್ನು ಪ್ರಾರಂಭಿಸಿದ್ದೇವೆ. ಅಲ್ಲಿ ನೀವು ಸಂಪೂರ್ಣವಾಗಿ ಪ್ರಿಂಟರ್ಗಳು, ಪ್ರಿಂಟರ್ಗಳ ಬಗೆಗಳು, ಪ್ರಿಂಟರ್ಗಳ ನಿರ್ವಹಣೆ ಇತ್ಯಾದಿ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಇದಕ್ಕಾಗಿ ನೀವು ಆ ಸರಣಿಯನ್ನು ಪರಿಶೀಲಿಸಬಹುದು. ಈ ಸರಣಿಯಲ್ಲಿ ನಾವು ಡಿಟಿಪಿ ಬಿಸ್ನೆಸ್ನಲ್ಲಿ ಇತರೆ ಫಿನಿಶಿಂಗ್ ಸೇವೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಾಗಿಯೇ ನಾವು ಈ ಸರಣಿಯನ್ನು ಡಿಟಿಪಿ ದರ್ಶನ ಎಂದು ಕರೆದಿದ್ದೇವೆ. ನೀವು ಕಸ್ಟಮರ್ ಆಗಿದ್ದರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಡಿಟಿಪಿ ಸೇವೆಗಳ ಬಗ್ಗೆ ವಿವರಗಳು ನಿಮಗೆ ಸಿಗುತ್ತವೆ, ಮತ್ತು ನೀವು ಬಿಸ್ನೆಸ್ ನಡೆಸಲು ಬಯಸಿದರೆ ಡಿಟಿಪಿ ಫೀಲ್ಡ್ನಲ್ಲಿರುವ ಎಲ್ಲ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತೀರಿ. ಹೀಗೆ ಗ್ರಾಹಕ ಹಾಗೂ ವ್ಯಾಪಾರಿ ಈವರಿಗೂ ವಿನ್ ವಿನ್ ಸ್ಥಿತಿಯನ್ನು ಒದಗಿಸುವುದು ಮತ್ತು ಇವರಿಬ್ಬರ ನಡುವೆ ಒಂದು ಸಮತೋಲಿತ, ಪಾರದರ್ಶಕ ಮತ್ತು ಪ್ರಾಮಾಣಿಕ ಸೇತುವೆಯನ್ನ ಕಟ್ಟಲು ನಾವು ಪ್ರಯತ್ನಿಸುತ್ತಿದ್ದೇವೆ. ಸರಿ, ಈ ಎಲ್ಲ ವಿಷಯಗಳನ್ನ ಇನ್ನೂ ಉತ್ತಮ ಮತ್ತು ಸಮಗ್ರ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು
ನಾವು ಒಂದು ಹೆಜ್ಜೆ ಹಿಂದಕ್ಕೆ ಹೋಗಬಹುದು ಮತ್ತು ಈ ಡಿಟಿಪಿ ವ್ಯಾಪಾರವನ್ನು ಕಂಪ್ಯೂಟರ್ ಸರ್ವಿಸ್ ಬಿಸ್ನೆಸ್ ಎಂದು ನಾವು ಕರೆಯಬಹುದು. ನೀವು ನೋಡುತ್ತಿರುವಂತೆ ನನ್ನ ಮನಸ್ಸಿಗೆ ಹೊಳೆದಂತಹ ಕಲ್ಪನೆಗಳನ್ನ ಒಟ್ಟುಗೂಡಿಸಿ ನಾನು ಈ ಕಂಪ್ಯೂಟರ್ ಸರ್ವಿಸ್ ಬಿಸ್ನೆಸ್ ಅನ್ನು 7 ಮುಖ್ಯ ವರ್ಗಗಳನ್ನಾಗಿ ವಿಂಗಡಿಸಿದ್ದೇನೆ. ಮೇಲ್ಭಾಗದಲ್ಲಿರುವ ಮೊದಲ 3 ವಿಭಾಗಗಳು ಪ್ರೈಮರಿ ಡಿಟಿಪಿ ಅಥವಾ ಕಂಪ್ಯೂಟರ್ ಸರ್ವಿಸ್ ಅಡಿಯಲ್ಲಿ ಬರುತ್ತದೆ. ಕೆಳಗಿನ 4 ವಿಭಾಗಗಳು ಸೆಕೆಂಡರಿ ಅಥವಾ ವಿಸ್ತೃತ ಕಂಪ್ಯೂಟರ್ ಸರ್ವಿಸ್ಗಳಾಗಿವೆ. ನಿಮ್ಮ ಕೌಶಲ್ಯ, ಆಸಕ್ತಿ, ಹೂಡಿಕೆ, ಸಂಪನ್ಮೂಲಗಳು ಮತ್ತು ಇತರೆ ಅಂಶಗಳನ್ನು ಗಮನಿಸಿ ನೀವು ಈ 7 ವರ್ಗಗಳ ನಡುವೆ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಮೊದಲನೆಯದರೊಂದಿಗೆ ಪ್ರಾರಂಭಿಸೋಣ. ಪ್ರಿಂಟ್ ಮತ್ತು ಸ್ಟೇಷನರಿ. ಒಂದು ಫೋಟೋ ಕಾಪಿ ಅಂದರೆ ಭಾರತದಲ್ಲಿ ಜನಪ್ರಿಯವಾಗಿ ಕರೆಯಲ್ಪಡುವ ಜೆರಾಕ್ಸ್ ಮೆಷಿನ್ ಮತ್ತು ಒಂದು ಕಂಪ್ಯೂಟರ್ ಅನ್ನು ಇಟ್ಟು ನೀವು ಅಂಗಡಿಯನ್ನು ತೆರೆಯಬಹುದು. ಕಂಪ್ಯೂಟರ್ ಇಟ್ಟುಕೊಳ್ಳುವುದು ಈಗ ತೀರಾ ಅನಿವಾರ್ಯವಾಗಿದೆ. ನೀವು ಕಲರ್ ಮತ್ತು ಬ್ಲ್ಯಾಕ್ ಅಂಡ್ ವೈಟ್ ಪ್ರಿಂಟ್ಗಳನ್ನು ಕೊಡುವ ಮತ್ತು ಜೆರಾಕ್ಸ್ ಮಾಡುವ ಸೌಲಭ್ಯಗಳನ್ನು ಒದಗಿಸಬಹುದು. ಡಾಕ್ಯುಮೆಂಟ್ಗಳನ್ನು ಸಹ ಸ್ಕ್ಯಾನ್ ಮಾಡಬೇಕಾಗುತ್ತದೆ ಮತ್ತು ಅವುಗಳನ್ನು ಇಮೇಲ್ ಮಾಡಬೇಕಾಗುತ್ತದೆ. ಆದ್ದರಿಂದ ನಿಮಗೆ ಖಂಡಿತವಾಗಿಯೂ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಸಂಪರ್ಕದ ಅವಶ್ಯಕತೆ ಬೀಳುತ್ತದೆ. ಇದರ ಜೊತೆಗೆ ನೀವು ಪುಸ್ತಕಗಳು, ಪೆನ್ನುಗಳು, ಫೈಲ್ಗಳು ಮುಂತಾದ ಕೆಲವು ಅಗತ್ಯ ಸ್ಟೇಷನರಿ ವಸ್ತುಗಳನ್ನು ಸಹ ಮಾರಾಟ ಮಾಡಬಹುದು. ಈ ಬಿಸ್ನೆಸ್ ಅನ್ನ ಸೆಮಿ ಸ್ಕಿಲ್ಡ್ ಅಥವಾ ಅನ್ಸ್ಕಿಲ್ಡ್ ವ್ಯಕ್ತಿಗಳು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಡೆಸಬಹುದು. ನಿಮ್ಮ ಇತಿಮಿತಿಯನ್ನು ನೋಡಿಕೊಂಡು ಸಣ್ಣ, ಮಧ್ಯಮ ಅಥವಾ ದೊಡ್ಡ ಪ್ರಮಾಣದಲ್ಲಿ ಈ ಬಿಸ್ನೆಸ್ ಅನ್ನು ಶುರು ಮಾಡಬಹುದು. ನೀವು ಮೊದಲು ಒಂದು ಸಣ್ಣ ಅಂಗಡಿಯಿಂದ ಪ್ರಾರಂಭಿಸಬಹುದು ಮತ್ತು ನಂತರ ಕ್ರಮೇಣವಾಗಿ ಸುಧಾರಣೆಗಳನ್ನ, ಮಾರ್ಪಾಟುಗಳನ್ನ ಮಾಡಿಕೊಳ್ಳಬಹುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು SSLC ಅಥವಾ PUC ಮುಗಿಸಿದ್ದರೆ ಹಾಗೂ ಅವನಿಗೆ ಅಥವಾ ಅವಳಿಗೆ ಬಿಸ್ನೆಸ್ನಲ್ಲಿ ಗಂಭೀರವಾದ ಆಸಕ್ತಿ ಇದ್ದರೆ ಡಿಗ್ರಿ ಮುಗಿಸುವವರೆಗೂ ಕಾಯುವುದು, ಪ್ರೈವೇಟ್ ಅಥವಾ ಗೌರ್ಮೆಂಟ್ ಉದ್ಯೋಗಗಳನ್ನು ಹುಡುಕುವುದು, ಇದರ ಬದಲು ನೀವು ಕಂಪ್ಯೂಟರ್ ಅನ್ನು ಇಟ್ಟುಕೊಂಡು ಸಣ್ಣ ಅಂಗಡಿಯೊಂದಿಗೆ ಈ ಬಿಸ್ನೆಸ್ ಪ್ರಾರಂಭಿಸಬಹುದು. ಬ್ಲ್ಯಾಕ್ ಅಂಡ್ ವೈಟ್ ಜೆರಾಕ್ಸ್ ಮೆಷಿನ್, ಒಂದು ಸಣ್ಣ ಇಂಕ್ಜೆಟ್ ಪ್ರಿಂಟರ್ ಮತ್ತು ಕೆಲವು ಅತ್ಯಗತ್ಯ ಸ್ಟೇಷನರಿ ವಸ್ತುಗಳು ಇವೆಲ್ಲವನ್ನು ಮಧ್ಯಮ ಪ್ರಮಾಣದ ಜನಸಂದಣಿ ಇರುವ ಸ್ಥಳದಲ್ಲಿ ತಕ್ಕ ಮಟ್ಟಿಗೆ ವಿಶಾಲವಾದ ಅಂಗಡಿಯಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿ ಬಿಸ್ನೆಸ್ ನಡೆಸಬಹುದು. ಬಿಸ್ನೆಸ್ ನಡೆಸುವ ಜೊತೆಗೆ ನೀವು ನಿಮ್ಮ ಉನ್ನತ ಶಿಕ್ಷಣವನ್ನು ಮುಂದುವರಿಸಬಹುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತಯಾರಾಗಬಹುದು. ಈ ರೀತಿ ಯಾರ ಮೇಲೂ ಅವಲಂಬಿತರಾಗದೆ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಜೀವನದಲ್ಲಿ ಮುನ್ನಡೆಯಬಹುದು. ನಂತರ ಭವಿಷ್ಯದಲ್ಲಿ ನೀವು ಈ ಬಿಸ್ನೆಸ್ ಅನ್ನ ಮುಂದುವರಿಸುವುದೋ, ಅಪ್ಗ್ರೇಡ್ ಮಾಡುವುದೋ ಅಥವಾ ಯಾರಿಗಾದರೂ ಮಾರಾಟ ಮಾಡುವುದೋ, ಬೇರೆಯವರಿಗೆ ಬಾಡಿಗೆಗೆ ಕೊಡುವುದೋ ಅಥವಾ ದಾನ ಮಾಡುವುದೋ ಎಂಬುದನ್ನು ನೀವು ನಿರ್ಧರಿಸಿಕೊಳ್ಳಬಹುದು. ಭಾರತದಲ್ಲಿನ ನಿರುದ್ಯೋಗ ಸಮಸ್ಯೆಗಳನ್ನ ಇಂತಹ ಸಕಾರಾತ್ಮಕ ಆಲೋಚನೆಗಳಿಂದ ನಿರ್ಮೂಲನೆ ಮಾಡಬಹುದು. ಪ್ರಿಂಟಿಂಗ್ ಕ್ಷೇತ್ರದಲ್ಲಿ ನೀವು ಬ್ಲ್ಯಾಕ್ ಅಂಡ್ ವೈಟ್ ಬಲ್ಕ್ ಪ್ರಿಂಟಿಂಗ್ ಹಾಗೆಯೇ ಕಲರ್ ಪ್ರಿಂಟ್ಗಳನ್ನ ವಿವಿಧ ಪೇಪರ್ ಮೀಡಿಯಾಗಳಾದ ಬೋರ್ಡ್ಗಳ ಮೇಲೆ, PVC ಶೀಟ್, ಬಟ್ಟೆಗಳ ಮೇಲೆ ಪ್ರಿಂಟ್ ಮಾಡುವುದು, ಆಫ್ಸೆಟ್ ಪ್ರಿಂಟಿಂಗ್, ಫ್ಲೆಕ್ಸ್ ಬ್ಯಾನರ್ ಮುಂತಾದವುಗಳ ಕಡೆ ಮುನ್ನಡೆಯಬಹುದು. ಈ ಬಿಸ್ನೆಸ್ನಲ್ಲಿ ಪ್ರಿಂಟಿಂಗ್ ಪ್ರೈಮರಿ ಸೇವೆಯಾಗಿದ್ದರೆ ಇದರ ಜೊತೆಗೆ ಟೈಪಿಂಗ್ ಮತ್ತು ಡಿಸೈನಿಂಗ್ ಸೇವೆಗಳನ್ನು ಸೇರಿಸಿಕೊಳ್ಳಬಹುದು. ಇವೆಲ್ಲವೂ ಸಮಗ್ರವಾಗಿ DTP ಕೆಲಸ ಎಂದು ಜನಪ್ರಿಯವಾಗಿದೆ. ಟೈಪಿಂಗ್ಗೆ ಬಂದಾಗ ಸರಳವಾಗಿ ಫಾರ್ಮ್ಯಾಟ್ ಮತ್ತು ಪೇಜ್ ಸೆಟಪ್ ಮಾಡಿ ಲೆಟರ್ಗಳು, ಕೊಟೇಶನ್ಗಳು, ಬಿಲ್ಗಳು ಮುಂತಾದವುಗಳನ್ನು ರೆಡಿ ಮಾಡಬಹುದು. MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇತ್ಯಾದಿಗಳನ್ನು ಬಳಸಿಕೊಂಡು ಮಾಡುವ ಪ್ರಾಜೆಕ್ಟ್ ಟೈಪಿಂಗ್ ಸಹ ಬೇಡಿಕೆಯಲ್ಲಿರುವ DTP ಸರ್ವಿಸ್ ಆಗಿದೆ. ಕೋರಲ್ ಡ್ರಾ, ಅಡೋಬ್ ಫೋಟೋಶಾಪ್ ಇತ್ಯಾದಿಗಳನ್ನು ಬಳಸಿಕೊಂಡು ಗ್ರಾಫಿಕ್ ಡಿಸೈನಿಂಗ್ ಮಾಡಿ ಇದರೊಂದಿಗೆ ಲೋಗೋಗಳು, ಕರಪತ್ರಗಳು, ಬ್ಯಾನರ್ಗಳು, ವಿಸಿಟಿಂಗ್ ಕಾರ್ಡ್ಗಳು, ಪೋಸ್ಟರ್ಗಳು ಇತ್ಯಾದಿಗಳನ್ನು ವಿನ್ಯಾಸಗೊಳಿಸಬಹುದು. ಹೆಚ್ಚುವರಿ ಯಂತ್ರಗಳಿಗೆ ಹೂಡಿಕೆ ಮಾಡದೆಯೇ ಕೇವಲ ನಿಮ್ಮ ಕೌಶಲ್ಯಗಳನ್ನು ಬಳಸಿಕೊಂಡರೆ ಆಟೋಕ್ಯಾಡ್ ಡ್ರಾಯಿಂಗ್, ಟ್ಯಾಲಿ ಸಾಫ್ಟ್ವೇರ್ ಬಳಸಿ ಬೇಸಿಕ್ ಅಕೌಂಟಿಂಗ್, ವೆಬ್ ಡಿಸೈನಿಂಗ್, ಅಡ್ವಾನ್ಸ್ಡ್ ಎಕ್ಸೆಲ್ ಹಾಗೂ ಮ್ಯಾಕ್ರೋಗಳು ಹೀಗೆ ಉನ್ನತ ಸ್ಕಿಲ್ಗಳನ್ನು ಬೇಡುವ ಕಂಪ್ಯೂಟರ್ ಕೆಲಸಗಳಿಗೆ ನಿಮ್ಮ ಸಮಯವನ್ನ, ಶ್ರಮವನ್ನ ವಿನಿಯೋಗಿಸಿದರೆ ವಿವಿಧ ಬಿಸ್ನೆಸ್ ಅವಕಾಶಗಳು ನಿಮಗೆ ತೆರೆದುಕೊಳ್ಳುತ್ತವೆ. ಆಸಕ್ತಿ ಇದ್ದರೆ ನೀವು ಆನ್ಲೈನ್ ಮೂಲಕವೇ ಇವೆಲ್ಲವನ್ನು ಕಲಿಯಬಹುದು. ಇದರ ಕುರಿತ ವಿವಿಧ ಟ್ಯುಟೋರಿಯಲ್ಗಳು ಲಭ್ಯವಿವೆ. ಕಟ್ಟಿಂಗ್, ಫೋಲ್ಡಿಂಗ್, ಕ್ರೀಸಿಂಗ್, ಪೇಪರ್ನ ಮೇಲಿನ ಪರ್ಫೋರೇಷನ್ ಈ ರೀತಿಯ ಸೇವೆಗಳನ್ನು ನಿಮ್ಮ ಬಿಸ್ನೆಸ್ನಲ್ಲಿ ಸೇರಿಸುವ ಮೂಲಕ ನಿಮ್ಮ ಬಿಸ್ನೆಸ್ ಅನ್ನು ಮತ್ತಷ್ಟು ಅಪ್ಗ್ರೇಡ್ ಮಾಡಬಹುದು. ಇದಕ್ಕೆ ನೀವು ಹೆಚ್ಚುವರಿ ಮೆಷಿನ್ಗಳ ಮೇಲೆ ಹೂಡಿಕೆ ಮಾಡಬೇಕಾಗುತ್ತದೆ. ಮ್ಯಾನ್ಯುಯಲ್ ಮಷಿನ್ಗಳು ಇವೆ, ಜೊತೆಗೆ ಸ್ವಯಂಚಾಲಿತ ಆಟೋಮೆಟಿಕ್ ಅಥವಾ ಹೆಚ್ಚಿನ ಶಕ್ತಿ ಚಾಲಿತ ಯಂತ್ರಗಳೂ ಇವೆ.
ಈ ಸೇವೆಗಳನ್ನು ನೀಡುವುದು ನಿಮ್ಮ ಬಿಸ್ನೆಸ್ನ ಸ್ಥಿತಿಗತಿಯ ಮೇಲೆ ಅವಲಂಬಿತವಾಗಿದೆ. ನಿಮಗೆ ಈ ಫಿನಿಶಿಂಗ್ ಸೇವೆಯನ್ನ ನೇರವಾಗಿ ನೀಡಲು ಸಾಧ್ಯವಾಗದಿದ್ದರೆ ಔಟ್ಸೋರ್ಸಿಂಗ್ ಮೂಲಕ ಅಂದರೆ ಹೊರಗುತ್ತಿಗೆಯ ಮೂಲಕವೂ ನೀವು ಇದನ್ನು ನಿರ್ವಹಿಸಬಹುದಾಗಿದೆ. ಲ್ಯಾಮಿನೇಷನ್ ಸೇವೆಗಳಲ್ಲಿ ಹಾಟ್ ಮತ್ತು ಕೋಲ್ಡ್ ಲ್ಯಾಮಿನೇಷನ್ಗಳು, ಪೌಚ್ ಲ್ಯಾಮಿನೇಷನ್ ಮತ್ತು ಫಾಯಿಲ್ಗಳು ಅಥವಾ ರೋಲ್ಗಳನ್ನು ಬಳಸಿ ತೆಳುವಾದ ಲ್ಯಾಮಿನೇಷನ್, ಹೀಗೆ ಹಲವಾರು ಪ್ರಕಾರಗಳಿವೆ. ಈ ಸರಣಿಯ ಮುಂದಿನ ವಿಡಿಯೋಗಳಲ್ಲಿ ನಾವು ಇವುಗಳ ಬಗ್ಗೆ ಇನ್ನಷ್ಟು ತಿಳಿಸಿಕೊಡಲಿದ್ದೇವೆ. ಗ್ಲೂಯಿಂಗ್ ಮತ್ತು ಬೈಂಡಿಂಗ್ ಮತ್ತೊಂದು ರೀತಿಯ ಫಿನಿಶಿಂಗ್ ಸೇವೆಯಾಗಿದೆ. ಹಾಳೆಗಳ ಮೇಲೆ ಪ್ರಿಂಟ್ ಮಾಡಿದ ನಂತರ ನೀವು ಕೆಲವೊಮ್ಮೆ ಅವುಗಳನ್ನು ಒಟ್ಟಿಗೆ ಜೋಡಿಸಬೇಕಾಗಬಹುದು ಮತ್ತು ಸ್ಟೇಪಲ್ಗಳನ್ನು ಬಳಸಿ ಬೈಂಡ್ ಮಾಡುವುದು, ಹಾಗೆಯೇ ಸ್ಪೈರಲ್ ಬೈಂಡಿಂಗ್, ವೈರೋ ಬೈಂಡಿಂಗ್, ಹಾರ್ಡ್ ಬೈಂಡಿಂಗ್, ಥರ್ಮಲ್ ಬೈಂಡಿಂಗ್, ಪರ್ಫೆಕ್ಟ್ ಬೈಂಡಿಂಗ್ ಇತ್ಯಾದಿ ಮಾದರಿಯ ಬೈಂಡಿಂಗ್ಗಳು ಇವೆ. ನಾವು ಈ ಸರಣಿಯಲ್ಲಿ ಮುಂದುವರಿಯುತ್ತಾ ಹೋದಂತೆ ಈ ಎಲ್ಲ ವಿಷಯಗಳನ್ನ ಪ್ರಸ್ತುತಪಡಿಸುತ್ತಾ ಹೋಗುತ್ತೇವೆ. ಈಗ ನಾವು ಕಂಪ್ಯೂಟರ್ ಸರ್ವಿಸ್ ಬಿಸ್ನೆಸ್ನ ಕೆಳಗಿನ ಅರ್ಧಕ್ಕೆ ಬರೋಣ. ಇಲ್ಲಿಂದ ನಿಮಗೆ ಸಂಪೂರ್ಣವಾಗಿ ವಿಭಿನ್ನ ರೀತಿಯ ಕೌಶಲ್ಯಗಳು, ಮನಸ್ಥಿತಿ, ಆಸಕ್ತಿ ಮತ್ತು ಸಂಪನ್ಮೂಲಗಳನ್ನು ನಿರ್ವಹಿಸುವ ವಿಧಾನದ ಅಗತ್ಯ ಬೀಳುತ್ತದೆ. ಇವುಗಳು ಒಂದೊಂದು ದೊಡ್ಡ ವ್ಯಾಪ್ತಿಯ ಬಿಸ್ನೆಸ್ ಒದಗಿಸುವ ಕ್ಷೇತ್ರಗಳಾಗಿವೆ. ಕಂಪ್ಯೂಟರ್ ಶಿಕ್ಷಣ. ಇಲ್ಲಿ ನೀವು ಭೌತಿಕ ತರಗತಿಗಳು ಅಂದರೆ ಲೈವ್ ಕ್ಲಾಸ್ ರೂಮ್ಗಳು ಮತ್ತು ಆನ್ಲೈನ್ ತರಗತಿಗಳ ಮೂಲಕ ಕಂಪ್ಯೂಟರ್ ಅನ್ನ ಕಲಿಸಬಹುದು. ಅದೇ ರೀತಿ ಜಾಬ್ ಟ್ರೈನಿಂಗ್ ಅನ್ನು ಸಹ ನೀಡಬಹುದು. ಕಂಪ್ಯೂಟರ್ ಬೇಸಿಕ್ಸ್ ನಿಂದ ಹಿಡಿದು ಹಾರ್ಡ್ವೇರ್, ನೆಟ್ವರ್ಕಿಂಗ್ ಮತ್ತು ಅಕೌಂಟಿಂಗ್ ಹಾಗೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳವರೆಗೆ ಎಲ್ಲವನ್ನೂ ಕಲಿಸಬಹುದು. ಈ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಲು ನಿಮಗೆ ಖಂಡಿತವಾಗಿಯೂ ವಿಷಯಗಳ ಸಂಪೂರ್ಣ ಪರಿಣಿತಿಯ ಜೊತೆಗೆ ಬೋಧನಾ ಕೌಶಲ್ಯಗಳು ಅಂದರೆ ಕಲಿಸುವ ಜಾಣ್ಮೆಯೂ ಸಹ ಬೇಕಾಗುತ್ತದೆ. ಆನ್ಲೈನ್ ಸೇವೆಗಳು. ಇಲ್ಲಿ ನಿಮಗೆ ಬೋಧನಾ ಕೌಶಲ್ಯಗಳ ಅಗತ್ಯವಿರುವುದಿಲ್ಲ, ಆದರೆ ನಿಮ್ಮ ಸ್ಕಿಲ್ಗಳನ್ನ ಸ್ವಾಭಾವಿಕವಾಗಿ ಹಾಗೂ ಸಮಯೋಚಿತವಾಗಿ ಬಳಸಬೇಕಾಗುತ್ತದೆ. ನಾನು ಏಡೆಡ್ ಇಂಟರ್ನೆಟ್ ಸರ್ವಿಸ್ ಎಂದು ಇದನ್ನ ಕರೆಯುತ್ತೇನೆ. ಇದು ಈ ದಿನಗಳಲ್ಲಿ ಬಹಳ ಅವಶ್ಯಕವಾಗಿದೆ. ಅಂದರೆ ಕಸ್ಟಮರ್ಗಳು ಇಂಟರ್ನೆಟ್ ಸೇವೆಗಾಗಿ ನಿಮ್ಮನ್ನ ಅವಲಂಬಿಸಿರುತ್ತಾರೆ, ಏಕೆಂದರೆ ಇಂದು ಹೆಚ್ಚಿನ ಕೆಲಸಗಳು ಆನ್ಲೈನ್ ಆಗಿ ಪರಿವರ್ತನೆಯಾಗಿದೆ ಮತ್ತು ಜನರು ಇದಕ್ಕಾಗಿ ಇಂಟರ್ನೆಟ್ ಕೇಂದ್ರಗಳನ್ನ ಹುಡುಕುತ್ತಾರೆ. ಸರ್ಕಾರಿ ಕೆಲಸಕ್ಕೆ ಅರ್ಜಿ ಸಲ್ಲಿಸುವುದು, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವುದು, PF ಪಡೆಯಲು, ಸರ್ಕಾರಿ ಟೆಂಡರ್ಗೆ ಅರ್ಜಿ ಸಲ್ಲಿಸಲು, ಅದು ಏನೇ ಇರಲಿ ಎಲ್ಲದಕ್ಕೂ ವೆಬ್ಸೈಟ್ ಇದೆ ಮತ್ತು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಆದ್ದರಿಂದ ಈ ಆನ್ಲೈನ್ ಸೇವೆಗೆ ಅಥವಾ ನಾನು ಹೆಸರಿಸಿದ ಏಡೆಡ್ ಇಂಟರ್ನೆಟ್ಗೆ ಇಂದು ಬಹಳ ಬೇಡಿಕೆ ಇದೆ. ಒಂದು ಕಾಲದಲ್ಲಿ ಅಂದರೆ ಮೊಬೈಲ್ ನೆಟ್ವರ್ಕ್ ಮತ್ತು 3G, 4G, 5G ಇವೆಲ್ಲವೂ ಬರುವ ಮೊದಲು ಅನ್ಏಡೆಡ್ ಇಂಟರ್ನೆಟ್ ಅಂದರೆ ಕಸ್ಟಮರ್ಗಳು ತಾವೇ ಇಂಟರ್ನೆಟ್ ಸೇವೆಯನ್ನ ಬಳಸಿಕೊಳ್ಳುವುದು ಮುಂಚೂಣಿಯಲ್ಲಿತ್ತು. ನಿಮಗೆ ನೆನಪಿರುವಂತೆ 90ರ ದಶಕದ ಕೊನೆಯಲ್ಲಿ ಮತ್ತು 2000 ದಶಕದ ಮಧ್ಯಭಾಗದವರೆಗೂ ಜನರು ಬ್ರೌಸಿಂಗ್ಗಾಗಿ ಸೈಬರ್ ಸೆಂಟರ್ಗಳು ಅಥವಾ ಇಂಟರ್ನೆಟ್ ಕೆಫೆಗಳಿಗೆ ಭೇಟಿ ನೀಡುತ್ತಿದ್ದರು. ಚಾಟಿಂಗ್, ಇಮೇಲ್ ಮಾಡುವುದು, ಪ್ರಿಂಟ್ ಮಾಡುವುದು ಇತ್ಯಾದಿ ವ್ಯವಹಾರಗಳನ್ನ ಮಾಡುತ್ತಿದ್ದರು. ಆದರೆ ಇದು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತಿದ್ದರೂ ಈಗಲೂ ಕೆಲವರು ತುರ್ತು ಜರೂರಿ ಕೆಲಸಗಳಿಗಾಗಿ ಇಂಟರ್ನೆಟ್ ಕೇಂದ್ರಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಟ್ರಾವೆಲ್ಸ್ ಎಂಬುದು ಇಂಟರ್ನೆಟ್ ಆನ್ಲೈನ್ ಸೇವೆಯನ್ನ ಅವಲಂಬಿಸಿರುವ ಮತ್ತೊಂದು ವ್ಯಾಪಾರಿ ಕ್ಷೇತ್ರವಾಗಿದೆ. ನೀವು ಟ್ರೈನ್ ಟಿಕೆಟ್ಗಳು, ಫ್ಲೈಟ್ ಟಿಕೆಟ್ಗಳು ಇತ್ಯಾದಿಗಳನ್ನ ಬುಕ್ ಮಾಡಬಹುದು. ಎಲೆಕ್ಟ್ರಿಕ್ ಬಿಲ್ಗಳು, ನೀರಿನ ಬಿಲ್ಗಳು ಇತ್ಯಾದಿಗಳನ್ನ ಸಹ ಪಾವತಿಸಬಹುದು. ಟೂರ್ ಪ್ಯಾಕೇಜ್ಗಳನ್ನ ಸಹ ವ್ಯವಸ್ಥೆ ಮಾಡಬಹುದು. ಇಂತಹ ಅನೇಕ ಆನ್ಲೈನ್ ಸೇವೆಗಳು ಲಭ್ಯವಿವೆ. ಇವು ಸಾಕಷ್ಟು ಬಿಸ್ನೆಸ್ ಅವಕಾಶವನ್ನ ಸೃಷ್ಟಿ ಮಾಡಿವೆ. ಕಂಪ್ಯೂಟರ್ ಮಾರಾಟ ಮತ್ತು ಸೇವೆ. ಇದು ಮತ್ತೊಂದು ಸಂಪೂರ್ಣ ವಿಭಿನ್ನ ವ್ಯಾಪಾರಿ ಕ್ಷೇತ್ರವಾಗಿದೆ. ಇಲ್ಲಿ ನೀವು PC ಅಂದರೆ ಕಂಪ್ಯೂಟರ್ಗಳನ್ನ ಮಾರಾಟ ಮಾಡಬಹುದು. ಇದರಲ್ಲಿ ಡೆಸ್ಕ್ಟಾಪ್ಗಳು ಮತ್ತು ಲ್ಯಾಪ್ಟಾಪ್ಗಳು ಹಾಗೂ ಇತರೆ ಬಿಡಿ ಭಾಗಗಳು ಬರುತ್ತವೆ. ಒಟ್ಟಿನಲ್ಲಿ ಇದು ಒಂದು ನಿರ್ದಿಷ್ಟವಾದ ಲಾಭ ತರುವ ಕ್ಷೇತ್ರವಾಗಿದೆ. ಡೆಸ್ಕ್ಟಾಪ್ಗಳಿಗೆ ಇನ್ನೂ ಸಾಕಷ್ಟು ಬೇಡಿಕೆ ಇದೆ. ಗೇಮಿಂಗ್ ಉದ್ದೇಶಕ್ಕಾದರೂ ಇದನ್ನು ಇನ್ನೂ ಬಳಸುತ್ತಿದ್ದಾರೆ ಮತ್ತು ವೃತ್ತಿಪರ ಕೆಲಸಕ್ಕಾಗಿ ಲ್ಯಾಪ್ಟಾಪ್ಗಳನ್ನ ಬಳಸುತ್ತಾರೆ. ಮಾರಾಟದ ನಂತರ ನೀವು ಡೆಸ್ಕ್ಟಾಪ್ಗಳು, ಲ್ಯಾಪ್ಟಾಪ್ಗಳು ಮತ್ತು ಇತರೆ ಪರಿಕರಗಳ ಸರ್ವಿಸಿಂಗ್ ಸಹ ಮಾಡಬಹುದು. ಇದಕ್ಕಾಗಿ ನೀವು ಅಂಗಡಿ ಅಥವಾ ಆಫೀಸ್ ಅನ್ನು ತೆರೆಯಬಹುದು, ಇಲ್ಲವೇ ಇದನ್ನ ಆನ್ಸೈಟ್ನ ಮೂಲಕವೂ ಮಾಡಬಹುದು. ಇದರ ಜೊತೆಗೆ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮತ್ತು ನೆಟ್ವರ್ಕಿಂಗ್ ಅನ್ನು ಸಹ ಮಾಡಬಹುದು. ಇವುಗಳಿಗೂ ಸಾಕಷ್ಟು ಬೇಡಿಕೆ ಇದೆ. ಸಂಸ್ಥೆಗಳು ಮತ್ತು ಕಾರ್ಪೊರೇಟ್ಗಳು, ಉದಾಹರಣೆಗೆ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು, ಕಂಪನಿಗಳು, ಇವರೆಲ್ಲರಿಗೂ ಕಂಪ್ಯೂಟರ್, ಇಂಟರ್ನೆಟ್
ಪ್ರಿಂಟಿಂಗ್, ಸಿಸಿಟಿವಿ ಕ್ಯಾಮೆರಾ ಜೋಡಣೆ ಮತ್ತು ಇತರೆ ಇಂತಹವೇ ಸೌಲಭ್ಯಗಳು ಬೇಕಾಗುತ್ತವೆ. ಇನ್ನು ಇದರ ಅಡಿಯಲ್ಲಿರುವ ಕೊನೆಯ ವಿಭಾಗಕ್ಕೆ ಬರುವುದಾದರೆ ಫೋಟೋ ಸ್ಟುಡಿಯೋ ಮತ್ತು ಸೌಂಡ್ ವಿಡಿಯೋ ಎಡಿಟಿಂಗ್. ಇವುಗಳು ಕಂಪ್ಯೂಟರ್ ಬಳಸಿ ಮಾಡುವಂತಹ ಉನ್ನತ ಶ್ರೇಣಿಯ ಸೇವೆಗಳಾಗಿವೆ. ಜೊತೆಗೆ ಈ ಕ್ಷೇತ್ರಕ್ಕೆ ಪ್ರವೇಶಿಸಲು ನಿಮಗೆ ಸೃಜನಾತ್ಮಕ ಆಲೋಚನೆಗಳು ಬೇಕಾಗುತ್ತವೆ. ಸರಳವಾಗಿ ಒಂದು ಫೋಟೋ ಸ್ಟುಡಿಯೋ ಅಥವಾ ಲ್ಯಾಬ್ ತೆರೆಯಲು ಸಹ ನಿಮಗೆ ಕ್ಯಾಮೆರಾ ನಿರ್ವಹಣೆ, ಕ್ಯಾಮೆರಾ ಆಂಗಲ್ಗಳು, ಲೈಟಿಂಗ್, ಶೇಡಿಂಗ್ ಇವುಗಳ ಅರಿವು ಇರಬೇಕಾಗುತ್ತದೆ. ಮತ್ತು ನಂತರ ಸೆರೆ ಹಿಡಿಯಲಾದ ಫೋಟೋಗಳನ್ನು ಸಂಸ್ಕರಿಸುವ ಮತ್ತು ಪ್ರಿಂಟ್ ಮಾಡುವ ಪರಿಣಿತಿಯ ಅಗತ್ಯವೂ ಇರುತ್ತದೆ. ಇದಕ್ಕೆಲ್ಲ ತಕ್ಕ ಮಟ್ಟಿನ ಕಂಪ್ಯೂಟರ್ ಕೌಶಲ್ಯಗಳನ್ನು ನೀವು ಹೊಂದಿರಬೇಕಾಗಿರುತ್ತದೆ. ಆಡಿಯೋ ರೆಕಾರ್ಡಿಂಗ್ ಮತ್ತು ಎಡಿಟಿಂಗ್, ವಿಡಿಯೋಗ್ರಫಿ ಮತ್ತು ಎಡಿಟಿಂಗ್ ಇವೆಲ್ಲಕ್ಕೂ ಈಗ ಕಂಪ್ಯೂಟರ್ ಜ್ಞಾನದ ಅಗತ್ಯ ಇರುತ್ತದೆ ಮತ್ತು ಉನ್ನತ ಮಟ್ಟದ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಉತ್ಕೃಷ್ಟ ಸಾಫ್ಟ್ವೇರ್ಗಳನ್ನು ಇದಕ್ಕಾಗಿ ಬಳಸುತ್ತಾರೆ. ಚಲನಚಿತ್ರ ತಯಾರಿಕೆ ಮತ್ತು ಎಡಿಟಿಂಗ್ ಇವುಗಳು ಸಹ ಈಗ ಸಾಕಷ್ಟು ಕಂಪ್ಯೂಟರ್ ಪ್ರೊಸೆಸಿಂಗ್ನೊಂದಿಗೆ ನಡೆಯುತ್ತವೆ. ಸಬ್ಟೈಟಲ್ಗಳು, ಅನುವಾದಗಳು, ಆನ್ಲೈನ್ ಸ್ಟ್ರೀಮಿಂಗ್, ಜಾಹೀರಾತುಗಳನ್ನು ಒದಗಿಸುವುದು ಈ ಎಲ್ಲಾ ವ್ಯಾಪಾರಿ ಅವಕಾಶಗಳನ್ನು ನೀವು ಗಮನಿಸಬಹುದು. ಕಂಪ್ಯೂಟರ್ ಸರ್ವಿಸ್ ಬಿಸ್ನೆಸ್ನ ವಿಶಾಲ ಜಗತ್ತು ಮತ್ತು ಅದರ ವ್ಯಾಪ್ತಿಯನ್ನು ತೆಗೆದುಕೊಂಡರೆ ಈ ವಿಡಿಯೋದಲ್ಲಿ ನಾನು ತಿಳಿಸಿರುವುದು ಇದರ ಕುರಿತ ಅತ್ಯಂತ ಸಂಕ್ಷಿಪ್ತ ಪರಿಚಯವಾಗಿದೆ. ಈ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ತಕ್ಕ ಮಟ್ಟಿನ ಮಾಹಿತಿ ಮತ್ತು ಪರಿಕಲ್ಪನೆಗಳು ಸಿಕ್ಕಿವೆ ಎಂದು ನಾನು ಭಾವಿಸುತ್ತೇನೆ. ಕಷ್ಟಪಟ್ಟು ಇಲ್ಲದ ಉದ್ಯೋಗಗಳನ್ನು ಹುಡುಕುವ ಬದಲು ಹಾಗೂ ಚಿಟ್ ಚಾಟ್ಗಳು, ಟಿಕ್ ಟ್ಯಾಕ್ಸ್, ರೀಲ್ಗಳನ್ನು ಮಾಡುವುದು, ಅಶ್ಲೀಲ ವಿಡಿಯೋಗಳನ್ನು ಅಂದರೆ ಪೋರ್ನೋಗ್ರಫಿ ನೋಡುವುದು ಇತ್ಯಾದಿಗಳಲ್ಲಿ ಮುಳುಗಿ ಹತಾಶೆಯಿಂದ ಸಮಯವನ್ನು ಹೇಗೆ ಕಳೆಯಬೇಕೆಂದು ತಿಳಿಯದೆ ಒದ್ದಾಡುವ ಬದಲು ಉಪಯುಕ್ತ ವಿಷಯಗಳ ಕಡೆಗೆ ನಿಮ್ಮ ಗಮನವನ್ನು ಕೊಟ್ಟು ನಿಮ್ಮ ಅಮೂಲ್ಯ ಸಮಯವನ್ನು ಇದರಲ್ಲಿ ವಿನಿಯೋಗಿಸಬಹುದಾಗಿದೆ. ನೀವು ಓದುತ್ತಿರುವಾಗಲೇ ಸ್ವತಂತ್ರವಾಗಿ ಅಥವಾ ಪಾರ್ಟ್ ಟೈಮ್ನಲ್ಲಿ ಇಷ್ಟೆಲ್ಲ ಉದ್ಯೋಗಾವಕಾಶಗಳಲ್ಲಿ ಯಾವುದಾದರೂ ಒಂದನ್ನು ಕೈಗೆತ್ತಿಕೊಳ್ಳಲು ನೀವು ಯೋಚಿಸಬಹುದು. ಇದು ಖಂಡಿತವಾಗಿಯೂ ನಿಮ್ಮ ಬುದ್ಧಿಯನ್ನು ಸುಧಾರಿಸುತ್ತದೆ, ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ನಿಮ್ಮ ದೈನಂದಿನ ಜೀವನದ ಗುಣಮಟ್ಟವನ್ನು ವೃದ್ಧಿಸುತ್ತದೆ ಮತ್ತು ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಬುನಾದಿಯನ್ನ ಹಾಕುತ್ತದೆ. ಇಂದು ಎಲ್ಲ ಕ್ಷೇತ್ರಗಳಂತೆ ಕಂಪ್ಯೂಟರ್ ಸರ್ವಿಸ್ ಕ್ಷೇತ್ರವನ್ನು ಸಹ ಕಾರ್ಪೊರೇಟ್ಗಳು ವಶಪಡಿಸಿಕೊಂಡಿದ್ದಾರೆ ಮತ್ತು ಅವರೇ ಇದನ್ನ ನಿರ್ವಹಿಸುತ್ತಿದ್ದಾರೆ. ಇದರಿಂದಾಗಿ ನೀವು ಉದ್ಯೋಗಗಳಿಗಾಗಿ ಅವರನ್ನ ಬೇಡಬೇಕಾಗಿದೆ. ನಿಮಗೂ ಗೊತ್ತಿರುವಂತೆ ಅವರಡಿಯಲ್ಲಿ ಕೆಲಸ ಮಾಡುವುದು ಅತ್ಯಂತ ಒತ್ತಡದಿಂದ ಕೂಡಿರುತ್ತದೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ನೀವು ಅವರಿಗೆ ನೀಡುವ ಸಮಯಕ್ಕೆ ಹಾಗೂ ಗುಣಮಟ್ಟದ ಕೆಲಸಕ್ಕೆ ಪ್ರತಿಯಾಗಿ ನಿಮ್ಮ ಹಣಕಾಸಿನ ಅವಶ್ಯಕತೆಗಳನ್ನು ಸಹ ಅವರು ಸರಿಯಾಗಿ ಪೂರೈಸುವುದಿಲ್ಲ. ಆದ್ದರಿಂದ ಸ್ವಾವಲಂಬಿಯಾಗಿರುವುದು ಮತ್ತು ಸ್ವಯುದ್ಯೋಗಗಳನ್ನು ಸೃಷ್ಟಿಸಿಕೊಳ್ಳುವುದು ಭವಿಷ್ಯದ ದೃಷ್ಟಿಕೋನದಿಂದ ಈ ಕ್ರೂರ ಕಾರ್ಪೊರೇಟ್ ಜಗತ್ತು ಮತ್ತು ಜಾಗತಿಕ ವಿದ್ಯಮಾನಗಳ ವಿರುದ್ಧ ಹೋರಾಡಲು ಭಾರತೀಯರಿಗೆ ಒಂದು ಚೇತೋಹಾರಿ ಮಾರ್ಗವಾಗಿದೆ. ಆದ್ದರಿಂದ ನಾವು ಈ ಸರಣಿ ಡಿಟಿಪಿ ದರ್ಶನವನ್ನ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಎರಡರಲ್ಲೂ ಹೊರತರಲು ಪ್ರಯತ್ನಿಸುತ್ತಿದ್ದೇವೆ. ಕರ್ನಾಟಕ ಮತ್ತು ಭಾರತಾದ್ಯಂತ ಎಲ್ಲರಿಗೂ ವಿವಿಧ ಸಣ್ಣ ವ್ಯಾಪಾರದ ಅವಕಾಶಗಳ ಬಗ್ಗೆ ಪರಿಕಲ್ಪನೆಯನ್ನು ನೀಡುವ ಪ್ರಯತ್ನ ಇದಾಗಿದೆ. ಇದರ ಜೊತೆಗೆ ನಮ್ಮ ಚಾನೆಲ್ ಮತ್ತು ನಮ್ಮ ಶ್ರೀಚಂದನ ಸಿರಿ ಡಿಜಿಟಲ್ ಪ್ರಿಂಟ್ಸ್ ಮಳಿಗೆಗೆ ಇದರಿಂದ ಪ್ರಚಾರ ಸಿಕ್ಕರೆ ಅದು ನಮಗೂ ಕೂಡ ಒಂದು ಬೋನಸ್. ಈ ಇಂಟ್ರೊಡಕ್ಷನ್ ಎಪಿಸೋಡ್ನ ನಂತರ ಇನ್ನು ಮುಂದೆ ಈ ಸರಣಿಯಲ್ಲಿ ನಿಮಗೆ ಪ್ರಾಯೋಗಿಕವಾಗಿ ಟಿಟಿಪಿ ಸೇವೆಗಳನ್ನು ತಿಳಿಸಿಕೊಡುವ ವಿಡಿಯೋಗಳನ್ನು ಹೊರತರಲಿದ್ದೇವೆ. ಕೆಲವರಿಗೆ ಟಿಟಿಪಿ ಸೇವೆಗಳ ಪರಿಚಯ ಸಿಗಬಹುದು, ಇನ್ನು ಕೆಲವರಿಗೆ ಇದರಲ್ಲಿರುವ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ದೊರಕಬಹುದು. ನಿಮಗೊಂದು ಇನ್ಫಾರ್ಮೇಶನ್, ನಮಗೊಂದು ಪ್ರಮೋಷನ್. ಧನ್ಯವಾದಗಳು.